ಆಧ್ಯಾತ್ಮಿಕತೆಯ ವಿಸ್ತಾರ, ಜನರ ಮನಸ್ಸಿನಲ್ಲಿ ಪರಿವರ್ತನೆ. ಚಾತುರ್ಮಾಸದ ಉದ್ದೇಶ ಜನರಲ್ಲಿ ಸಂಸ್ಕಾರ ಮರುಕಳಿಸುವ ಆಯಾಮವೇ ಯಾತುರ್ಮಾಸ್ಯ ಎಂದು ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೋನಹಳ್ಳಿಯ ವನದುರ್ಗ ಸಭಾಭವನದಲ್ಲಿ ಚಾತುರ್ಮಾಸ್ಯ ವರ್ತನೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು. ಸುಖಕ್ಕೆ ಧರ್ಮವೇ ಮೂಲ ಸಂಸ್ಕಾರ. ಬಲದಿಂದ ಸಂಸ್ಕಾರವು ಸುಖ ಕಾಣುತ್ತದೆ. ಆಧ್ಯಾತ್ಮವನ್ನು ಜೀರ್ಣಿಸಿಕೊಂಡಾಗ ಸಂತನಾಗುತ್ತಾನೆ. ಆಧ್ಯಾತ್ಮದ ಪಾವಿತ್ರತೆ ಕೊಳ್ಳುತ್ತದೆ. ಆಧ್ಯಾತ್ಮದ ಕಲ್ಪನೆಗಳು ದೂರಗೊಳ್ಳುವುದೇ ಯೋಗ. ಇದೆಲ್ಲವನ್ನು ಚಾತುರ್ಮಾಸದ ಕಾಲದಲ್ಲಿ ಪ್ರೇರಣೆಯಾಗಿ ವಿತರಿಸಲ್ಪಡುತ್ತದೆ ಎಂದರು. ಇಂತಹ ಒಂದು ಸಂದರ್ಭದಲ್ಲಿ ಚಾತುರ್ಮಾಸ್ಯದ ಆಮಂತ್ರಣ ಪತ್ರಿಕೆಯನ್ನು ಸದ್ಗುರುಗಳು ಬಿಡುಗಡೆಗೊಳಿಸಿದ್ದಾರೆ. ಈ ಸಮಯದಲ್ಲಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.